ನಿಲ್ಲಿಸಿ ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ಕಾಯಿಲೆಗಳಿಂದ ರಕ್ಷಿಸಬೇಕು, ದನಕರುಗಳಿಗೆ ರಕ್ಷಿಸಬೇಕು. ಮಂಚೇನಹಳ್ಳಿ ತಾಲೂಕಿನ ಅರ್ಕುಂದ ಗ್ರಾಮದ ಸರ್ಕಾರಿ ಗೋಮಾಳ ಜಮೀನಿನಲ್ಲಿ ಸರ್ವೆ ನಂಬರ್ 52ರಲ್ಲಿ 12 ಎಕರೆ 10 ಗುಂಟೆ ಜಮೀನನ್ನು 16 ಆಗಸ್ಟ್ 2025ರಲ್ಲಿ ಸರ್ಕಾರವು ಗಣಿಗಾರಿಕೆಗೆ ಶೋಭಾ ಎಂಟರ್ಪ್ರೈಸಸ್ 30 ವರ್ಷಗಳ ಕಾಲ ಲೀಸ್ ನೀಡಲಾಗಿದೆ. ಇನ್ನು ಈ ವಿಷಯ ತಿಳಿದ ಗ್ರಾಮಸ್ಥರು ಕೂಡಲೇ ಸಾರ್ವಜನಿಕರ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರ ಭವಿಷ್ಯವನ್ನು ಮುಂದಿಟ್ಟುಕೊಂಡು ಕೂಡಲೇ ನಿಲ್ಲಿಸಬೇಕೆಂದು ಒತ್ತಾಯಿಸಿದರು. ಇನ್ನು 1 ವರ್ಷದ ಹಿಂದೆ ಕಲ್ಲು ಗಣಿಗಾರಿಕೆ ಸಂಬಂಧಪಟ್ಟಂತೆ ಇದೇ ಮಂಚೇನಹಳ್ಳಿ ತಾಲೂಕಿನ ಕನಗಾನಕೊಪ್ಪದ ಬಳಿ ಶೂಟೌಟ್ ಪ್ರಕರಣವೂ ಸಹ ನಡೆದಿತ್ತು ಎಂದು ತಿಳಿಸಿದರು. ಸ್ಥಳೀಯ ಗ್ರಾಮಸ್ಥ ಮುಖಂಡರಾದ ಹೊನ್ನೇಗೌಡ ಮಾತನಾಡಿ, ಕಲ್ಲು ಗಣಿಗಾರಿಕೆ ಮಾಡಲು ಸರ್ಕಾರವು ಶೋಭಾ ಎಂಟರ್ಪ್ರೈಸಸ್ಗೆ ಕಂಪನಿಗೆ ಅನುಮತಿಯನ್ನು ನೀಡಿದ್ದು, ಇದಕ್ಕೆ ಸಂಬಂಧಪಟ್ಟಂತೆ ಪೊಲ್ಯೂಷನ್ ಬೋರ್ಡ್ಗೆ ಮನವಿಯನ್ನು ಸಲ್ಲಿಸಿದರೆ ಅವರು ಸಹ ನನಗೆ ಯಾವುದೇ ರೀತಿಯ ಅನುಮತಿಯನ್ನು ನೀಡಿಲ್ಲ ಎಂದು ದಿನಾಂಕ 20 ಮೇ 2026ರಂದು ಎಂಡಾಸ್ಮೆಂಟ್ ಕೊಟ್ಟಿದ್ದಾರೆ. ಆದರೆ 1 ವರ್ಷಗಳ ಹಿಂದೆಯೇ ಅನುಮತಿಯನ್ನು ಕೊಟ್ಟಿದ್ದಾರೆ. ಇದರಿಂದ ಅನೇಕ ತೊಂದರೆಗಳು ಉಂಟಾಗಿ ರೈತರಿಗೆ, ದನಕರುಗಳಿಗೆ, ಪರಿಸರಕ್ಕೆ ತೊಂದರೆಯಾಗುತ್ತದೆ. ನಾವು ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಪರಿಸ್ಥಿತಿ ಉಂಟಾಗುತ್ತದೆ. ಇನ್ನು ಕಲ್ಲು ಗಣಿಗಾರಿಕೆ ನಿಲ್ಲದೆ ಹೋದರೆ ತಾಲೂಕು ಆಡಳಿತ ಕಚೇರಿಯ ಮುಂದೆ ಧರಣಿ ಮಾಡುತ್ತೇವೆ ಎಂದು ತಿಳಿಸಿದರು. ಇನ್ನು ಬಶೆಟ್ಟಿ ಮಾತನಾಡಿ, ಜಿಲ್ಲಾಧಿಕಾರಿಗಳಿಗೂ ತಹಶೀಲ್ದಾರ್ ಅವರಿಗೂ ನಾವು ಮನವಿ ಮಾಡುವುದೇನೆಂದರೆ 150 ಮೀಟರ್ ದೂರದಲ್ಲಿ ವರವಣಿ ಗ್ರಾಮವಿದ್ದು 2000 ಜನಸಂಖ್ಯೆ ವಾಸವಾಗಿರುತ್ತೇವೆ. ನಮ್ಮ ಭಾಗವು ಮಲೆನಾಡು ಎಂದು ಪ್ರಸಿದ್ಧಿ ಹೊಂದಿದ್ದು, ಕಲ್ಲು ಗಣಿಗಾರಿಕೆ ನಡೆದರೆ ನೀರಿನ ಅಂತರ್ಜಲವು, ಮಳೆಯೂ ಕುಂಠಿತವಾಗುತ್ತದೆ. ವಯೋವೃದ್ಧರಿಗೂ, ಮಕ್ಕಳಿಗೂ, ಗರ್ಭಿಣಿಯರಿಗೂ ತೊಂದರೆಯಾಗುತ್ತದೆ. ಈ ಕೂಡಲೇ ಅನುಮತಿಯನ್ನು ರದ್ದು ಮಾಡಬೇಕೆಂದು ತಿಳಿಸಿದರು. ಈ ಸಂದರ್ಭದಲ್ಲಿ ವರವಣಿ ಗ್ರಾಮಸ್ಥರು, ಕಾಟ್ನಾಗೇನಹಳ್ಳಿ ಗ್ರಾಮಸ್ಥರು, ನವಗ್ರಾಮ ವರವಣಿ ಗ್ರಾಮಸ್ಥರು, ರೈತರು, ದಲಿತ ಮುಖಂಡರು ಇನ್ನೂ ಅನೇಕ ಉಪಸ್ಥಿತರಿದ್ದರು. ಗ್ರಾಮಸ್ಥರು, ಕಾಡನಹಳ್ಳಿ ಗ್ರಾಮಸ್ಥರು ಈ ಶಬ್ದ ಮಾಲಿನ್ಯ ಮತ್ತು ವಾಯು ಮಾಲಿನ್ಯದಿಂದ ತತ್ತರಿಸ್ತಾ ಇದ್ದಾರೆ. ಕಾರಣ ಏನಂದರೆ, ಇವರು ಕಲ್ಲು ಗಣಿಗಾರಿಕೆ ಮಾಡ್ತಕ್ಕಂಥ ಶೋಭಾ ಎಂಟರ್ಪ್ರೈಸಸ್ಗೆ ಸರ್ಕಾರ ಆಲ್ರೆಡಿ ಲೈಸೆನ್ಸ್ ನೀಡಿದೆ. ಗಣಿಗಾರಿಕೆ ಮಾಡೋದ್ರಿಂದ ಈಗ ಸುತ್ತಮುತ್ತಕ್ಕಂಥ ಸರ್ವೆ ನಂಬರ್ಗಳು 25 ಆಗಿರ್ಬೋದು, 24 ಆಗಿರ್ಬೋದು, ಇನ್ನು ಹಲವಾರು 32ರಲ್ಲಿ ಕೆಲವು ಮನವಿ ಕೊಟ್ಟಿದ್ದಾರೆ. ಅವ್ರಿಗೂ ಅಲಾಟ್ ಮಾಡಿದೆ ಸರ್ಕಾರ. ಈಗಾಗಲೇ ನಾನು ಇದಕ್ಕೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರು ಕೂಡ ನಾನು ಮನವಿ ಸಲ್ಲಿಸಿದ್ದೇನೆ. ಅವರು ನನಗೆ ಎಂಡಾಸ್ಮೆಂಟ್ ಕೊಟ್ಟಿದ್ದಾರೆ. ಎಂಡಾಸ್ಮೆಂಟ್ ಕೊಟ್ಟು ಏನು ಹೇಳಿದ್ದಾರೆ, ಯಾವುದೇ ನಾನು ಗಣಿಗಾರಿಕೆಗೆ ನಾವು ಲೈಸೆನ್ಸ್ ಕೊಟ್ಟಿಲ್ಲ ಅಂತ ಆಲ್ರೆಡಿ ಹೇಳಿದ್ದಾರೆ. ಆದರೂ ಲೈಸೆನ್ಸ್ ಕೊಟ್ಟಿದ್ದಾರೆ. ಕೊಟ್ಟು ಆಲ್ರೆಡಿ ಇವ್ರು ನನಗೆ ಕೊಟ್ಟಿರೋದು ಈ ವರ್ಷದ ಅಂದರೆ 26ನೇ ಇಸ್ವಿಯಲ್ಲಿ 5ನೇ ತಿಂಗಳಲ್ಲಿ ನನಗೆ ಎಂಡಾಸ್ಮೆಂಟ್ ಕೊಟ್ಟಿದ್ದಾರೆ. ಇವರು ಆಲ್ರೆಡಿ 16 ಆಗಸ್ಟ್ 2025ರಲ್ಲಿ ಆಲ್ರೆಡಿ ಲೈಸೆನ್ಸ್ ಇಶ್ಯೂ ಮಾಡಿಬಿಟ್ಟಿದ್ದಾರೆ. ಇದರಿಂದ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಈ ಗಣಿಗಾರಿಕೆ ತಕ್ಷಣವೇ ಸ್ಥಗಿತಗೊಂಡು ಜನರಿಗೆ ಅನುಕೂಲ ಆಗಬೇಕು. ಮತ್ತು ನೀರಾವರಿ ಜಮೀನುಗಳಿಗೆಲ್ಲಾನು ಈ ಬೆಳೆ ಬೆಳೀಲಿಕ್ಕೆ ತುಂಬ ಅನಾನುಕೂಲ ಆಗ್ತದೆ. ದನಕರುಗಳಿಗೂ ತುಂಬ ತೊಂದರೆ ಆಗ್ತಾ ಇದೆ. ಈ ಎಲ್ಲ ಗಣಿಗಾರಿಕೆ ನಿಲ್ಸದ ಹೋದರೆ ನಾವೆಲ್ಲಾನು ಆತ್ಮಹತ್ಯೆ ಮಾಡ್ಕೋಬೇಕಂತ ಪರಿಸ್ಥಿತಿ ಬರ್ತದೆ. ಧೂಳಿಂದ ಶಾಶ್ವತವಾಗಿ ಮುಕ್ತಿ ಹೊಂದಿರ ಕಾಯಿಲೆ ಕಸಾಲೆಗಳಿಂದ, ಅಸ್ತಮ ರೋಗಗಳಿಂದ ಮತ್ತು ಬೋರ್ವೆಲ್ಗಳು ನೀರು ಎಲ್ಲ ನಿಂತು ಹೋದರೆ ನಾವು ಜೀವನ ಮಾಡೋದು ಕಷ್ಟ ಆಗುತ್ತೆ. ಈ 3 ಹಳ್ಳಿಯನ್ನು ಸರ್ಕಾರನೇ ನಮ್ಮನ್ನು ದತ್ತು ತೆಗೆದುಕೊಂಡು ಏನಾದರೂ ನಮ್ಮನ್ನು ಅವರೇ ಸಾಕಂಗಿದ್ರೆ ಧಾರಾಳವಾಗಿ ಲೈಸೆನ್ಸ್ ಕೊಡೋದ್ರಲ್ಲಿ ಯಾವುದೇ ನಮ್ಮ ಅಭ್ಯಂತರ ಇಲ್ಲ ಅಂತ ನಾನು ಈ ಗ್ರಾಮಸ್ಥ ಪರವಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ. ದಯವಿಟ್ಟು ನನಗೆ ಆಲ್ರೆಡಿ ತಹಶೀಲ್ದಾರ್ಗೂ ಮನವಿ ಕೊಟ್ಟಿದ್ದೇವೆ ಮತ್ತು ತಹಶೀಲ್ದಾರು ಹೇಳಿದ್ದಾರೆ, ನಾನು ಪರಿಶೀಲನೆ ಮಾಡಿ ನಾನು ಯಾವುದೇ ರೀತಿಯಾಗಿ ಅವರಿಗೆ ತಕ್ಷಣ ಆದೇಶ ಕೊಡೋದಿಲ್ಲ, ನಾನು ಮೇಲಧಿಕಾರಿಗಳಿಗೆ ತಿಳಿಸ್ತೀನಿ ಅಂತ ನಮ್ಗೆ ಆಲ್ರೆಡಿ ಹೇಳಿದ್ದಾರೆ. ನಾವು ನಾಳೆ ಹೋಗಿ ಇವರು ಜಿಲ್ಲಾಧಿಕಾರಿಗಳು ಮತ್ತು ಕಲ್ಲು ಗಣಿ ಮೈನ್ಸ್ ಅಂಡ್ ಜಿಯಾಲಜಿ ಡಿಪಾರ್ಟ್ಮೆಂಟ್ಗೂ, ಅಸಿಸ್ಟೆಂಟ್ ಕಮಿಷನರ್, ಸಹಾಯಕ ಕಮಿಷನರ್ವರೆಗೂ ಮತ್ತು ಲೋಕಾಯುಕ್ತವ್ರಿಗೂ ನಾಳೆ ಅರ್ಜಿ ಸಲ್ಲಿಸಬೇಕು ಅಂತ ಎಲ್ಲ ತೀರ್ಮಾನ ಮಾಡಿದ್ದೇವೆ. ದಯವಿಟ್ಟು ತಕ್ಷಣ ನಿಲ್ಲಿಸಬೇಕು, ರದ್ದು ಮಾಡಬೇಕು. ಅದರಿಂದ ಸರ್ಕಾರಕ್ಕೆ ಇದೊಂದು ಮನವಿ ಮಾಡ್ತಾ ಇದ್ದೇನೆ ಗ್ರಾಮಸ್ಥರ ಪರವಾಗಿ. ಮತ್ತು ಎಲ್ಲ ಸುತ್ತಮುತ್ತ ಇರ್ತಕ್ಕಂಥ 3 ಚೆಕ್ಬಂದಿನ ಸಹ ಇದೆ. ಆ ಚೆಕ್ಬಂದಿಯನ್ನು ಸರ್ವೆ ನಂಬರ್ಗಳು 25 ಮತ್ತು 24 ಈ ಸುತ್ತಮುತ್ತ ಇರ್ತಕ್ಕಂಥ ಹಳ್ಳಿಗಳಿಗೆಲ್ಲ ತೊಂದರೆ ಆಗ್ತಾ ಇದೆ. ದಯವಿಟ್ಟು ನಿಲ್ಲಿಸಬೇಕು. 25 ಸರ್ವೆ ನಂಬರ್ ತೆಗೆದುಬಿಟ್ಟು 25 ಸರ್ವೆ ನಂಬರ್ ಮೆನ್ಷನ್ ಮಾಡಿಲ್ಲ. ಈ ಇದಕ್ಕೆ ಯಾವುದಕ್ಕೆ ಚೆಕ್ಬಂದಿಯಲ್ಲಿ ನಕ್ಷೆಯಲ್ಲಿ ಮೆನ್ಷನ್ ಮಾಡಿಲ್ಲ. ಅದು ಯಾವ ರೀತಿ ತೋರಿಸಿದ್ರೆ ನಮಗೆ ಮೋಸ ಮಾಡಿ ಲೈಸೆನ್ಸ್ ಇಶ್ಯೂ ಮಾಡ್ತಾರೆ. ದಯವಿಟ್ಟು ಇದನ್ನ ನಿಲ್ಲಿಸಲೇಬೇಕು. ಎಲ್ಲರೂ ಒಂದ್ಸರಿ ಸ್ಲೋಗನ್ ಕರೀರಿ, ನಿಲ್ಲಿಸಿ ನಿಲ್ಲಿಸಿ ಗಣಿಗಾರಿಕೆ ನಿಲ್ಲಿಸಿ.
ನಿಲ್ಲಿಸಿ ನಿಲ್ಲಿಸಿ ಏಕೆ ಬೇಕು ಏಕೆ ಬೇಕು ಹೋರಾಟ ಮುಂದಿನ ರೀತಿಯಲ್ಲಿ ಯಾವ ರೀತಿ ಶಾಶ್ವತವಾಗಿ ನಾವು ತಹಸೀಲ್ದಾರ್ ಆಫೀಸ್ ಆಗುದು ಪೊಲೀಸ್ ಸ್ಟೇಷನ್ ಇಂದ ಮನವಿ ಕೊಟ್ಟು ಪರ್ಮಿಷನ್ ತಂದು ನಾವು ಇಲ್ಲಿ ಅಲ್ಲದೆ ತಾಲೂಕು ಆಫೀಸ್ ಮುಂದೆ ಧರಣಿ ಮಾಡ್ತೀವಿ. ಮತ್ತೆ ಇವರು ಯಾರು ಗ್ರಾಮಸ್ಥರು ಒಂದೇ ಅಲ್ಲ, ರೈತರ ಮುಖಂಡರು ಬರ್ತಾರೆ ಇಲ್ಲಿಗೆ. ರೈತರ ಮುಖಂಡರು, ಕನ್ನಡ ಪರ ಹೋರಾಟಗಾರರು ಎಲ್ಲರೂ ಕರೆಸಿ ನಾವಲ್ಲಿ ಎಲ್ಲ ಕರೆದು ಇದು ತಾಲೂಕು ಕಚೇರಿ ಮುಂದೆ ನಾವು ಧರಣಿ ಕೂತು ನಾವು ಏನೇ ಆಗಬೇಕು ಏನೇ ಮಾಡುದು ತಯಾರಿದ್ದೇವೆ. ಎಲ್ಲಾನು ದಯವಿಟ್ಟು ನಿಲ್ಲಿಸಲೇಬೇಕು ಅಂತ ಸರ್ಕಾರಕ್ಕೆ ಒಂದು ಮನವಿ ಮಾಡ್ತಾ ಇದ್ದೇವೆ. ಇದು ತಕ್ಷಣನೇ ಮನವಿ ನಿಲ್ಲಿಸದ ಹೋದ್ರೆ ಶಾಶ್ವತ ಹೋರಾಟ ಮಾಡೋದಕ್ಕೂ ಸಿದ್ಧವಾಗಿದ್ದೇವೆ. ಮಂಚೇನಹಳ್ಳಿ ಆಗಲೇ ಕನಗನಕೊಪ್ಪ ಹತ್ರ ಒಂದು ಉದಾಹರಣೆ ಆಗಿದೆ. ಅಂದ್ರೆ ಶೂಟ್ ಮಾಡಿದರೆ ಅವ್ರಿಗೂ ಕಾಲ್ ಫ್ರಾಕ್ಚರ್ ಆಗಿದೆ. ಕಾಯಿಲೆಗಳಿಂದ ರಕ್ಷಿಸಬೇಕು, ಜನಕರುಗಳಿಗೆ ರಕ್ಷಿಸಬೇಕು. ಎಲ್ರಿಗೂ ನಮಸ್ಕಾರ. ಹಾಗೂ ಜಿಲ್ಲಾಧಿಕಾರಿಗಳಿಗೂ ಹಾಗೂ ತಹಸೀಲ್ದಾರ್ ಅವ್ರಿಗೂ ನಮ್ಮದೊಂದು ಮನವಿ ಮೇಡಮ್. ಇಲ್ಲೇ ಪಕ್ಕದಲ್ಲಿ ಇಲ್ಲಿಂದ 150 ಮೀಟರ್ ದೂರದಲ್ಲಿ ನಮ್ಮ ವರುಣಿ ಗ್ರಾಮ ಇದ್ದು ಸುಮಾರು ಒಂದು 2000 ಜನಸಂಖ್ಯೆ ವಾಸವಾಗಿರ್ತೇವೆ. ಇಲ್ಲಿ ನಮ್ಮ ಭಾಗ ಏನು ಮಲೆನಾಡು ಅಂತ ಫೇಮಸ್ ಆಗಿದೆ. ಇವತ್ತು ಈ ಗಣಿಗಾರಿಕೆ ನಡೆಸೋದ್ರಿಂದ ನಮಗೆ ಬರ್ತಕ್ಕಂಥ ಅಂತರ್ಜಲ ಆಗಿರ್ಬೋದು, ಮಳೆ ಆಗಿರ್ಬೋದು ಎಲ್ಲ ಕುಂಠಿತವಾಗುತ್ತೆ. ಹಾಗೂ ನಮ್ಮೂರಲ್ಲಿ ಸುಮಾರು ವಯೋವೃದ್ಧರು ಸಹ ಇದ್ದು, ಮಕ್ಕಳಿದ್ದು, ಬಾಣಂತಿಯರಿದ್ದು, ಸ್ತ್ರೀಯರಿದ್ದು ತುಂಬ ಇಲ್ಲಿ ಗಣಿಗಾರಿಕೆ ನಡೆಸೋದ್ರಿಂದ ನಮ್ಮ ಗ್ರಾಮದಲ್ಲಿ ತುಂಬ ತೊಂದರೆ ಆಗುತ್ತೆ. ದಯವಿಟ್ಟು ಜಿಲ್ಲಾಧಿಕಾರಿಗಳಾಗಿರ್ಬೋದು, ತಹಸೀಲ್ದಾರರಾಗಿರ್ಬೋದು ದಯವಿಟ್ಟು ಈ ಕೂಡಲೇ ಇಲ್ಲಿ ನೀಡಿರ್ತಕ್ಕಂಥ ಪರವಾನಗಿ ರದ್ದುಪಡಿಸಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಮಾಡ್ತೀವಿ ಮೇಡಮ್. ನಾವು ಈ ದಿನ ಈ ಗ್ರಾಮದವರು ಅಂದರೆ ವರುಣಿ ನವಗ್ರಾಮ, ವರವಣಿ, ಕಾಟನಾಗಿನಹಳ್ಳಿ ಈ ಸುತ್ತಮುತ್ತಲಿರುವ ಗ್ರಾಮಸ್ಥರೆಲ್ಲ ಸೇರಿ ಎಲ್ಲರೂ ಸೇರಿ ಒಂದು ನಿರ್ಧಾರ ತಗೊಂಡು ಇಲ್ಲಿಗೆ ಬಂದಿದ್ದೀವಿ. ಇಲ್ಲಿ ನಾವು ನಿಂತಿರುವಂಥ ಜಾಗ ಆರ್ಕುಂದ ಗ್ರಾಮದ ಸರ್ವೆ ನಂಬರ್ 32. ಈ ಸರ್ವೆ ನಂಬರಲ್ಲಿ 281 ಎಕರೆ ಜಮೀನು ಇರುತ್ತದೆ. ಈ ಜಮೀನು ಸಹ ಸರ್ಕಾರಿ ಜಮೀನಾಗಿರುತ್ತದೆ. ಈ ಸರ್ಕಾರಿ ಜಮೀನಿನಲ್ಲಿ ಯಾರೋ ಬೆಂಗಳೂರಿನ ವ್ಯಕ್ತಿ ಒಬ್ಬ ಪ್ರಭಾವಶಾಲಿಯಾದಂಥವರು ಮುನ್ಶಾಮಿ ರೆಡ್ಡಿ ಅವರು 12 ಎಕರೆ 10 ಕುಂಟೆಯನ್ನು ಕಲ್ಲು ಗಣಿಗಾರಿಕೆಗೆ ಆದೇಶವನ್ನು ಪಡೆದುಕೊಂಡಿರ್ತಾರೆ. ಆದರೆ ಈ ಆದೇಶ ಪಡ್ಕೊಂಡಿರೋದು ಯಾರಿಗೂ ಸಹ ನಮ್ಮ ಬಾಜಿದಾರರಾಗಲಿ ಊರಿನ ಅವ್ರ ಒಂದು ಮನವಿ ಪತ್ರ ಸಲ್ಲಿಸಿರೋದು ಮತ್ತು ಎಲ್ಲ ಅಂತಂದರೆ ಇಲ್ಲ ಊರಿನಲ್ಲಿ ಬಂದು ಬಿಟ್ಟು ಯಾರಾದರೂ ಸಭೆ ಸೇರಿಸಿ ಮಾತುಕತೆ ಮಾಡಿ ಈ ಥರ ನಾನು ಇದು ಮಾಡ್ಕೊತ ಕಲ್ಲು ಗಣಿಗಾರಿಕೆಯನ್ನು ತಗೊತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಸಹ ಯಾವುದೇ ರೀತಿ ಮಾಹಿತಿ ಇಲ್ಲದೆ ಏಕಾಏಕಿಯಾಗಿ ಅವರು ಸಹ ಒಂದು ಆದೇಶವನ್ನು ತಗೊಬಂದು ಇವತ್ತು ಕಲ್ಲು ಗಣಿಗಾರಿಕೆಯನ್ನು ಮಾಡುವುದಕ್ಕೆ ಮುಂದೆ ಬಂದು ಈ ಥರ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ಊರಿನಲ್ಲಿ ಜನ ಎಲ್ಲ ಸೇರಿಸಿ ನಾವು ಈ ಕಲ್ಲು ಗಣಿಗಾರಿಕೆ ಮಾಡುವುದರಿಂದ ನಮಗೆ ಹಲವಾರು ರೀತಿಯ ಸಮಸ್ಯೆಗಳು ಸಹ ಉದ್ಭವ ಆಗುತ್ತವೆ, ಆಲ್ರೆಡಿ ಉದ್ಭವಿಸಿದವೆ. ಯಾಕಂತಂದರೆ ಗರ್ಭಿಣಿಯರಿಗೂ ಸಹ ಈ ಕಲ್ಲು ಗಣಿಗಾರಿಕೆ ಶಬ್ದದಿಂದ ಸಮಸ್ಯೆ ಆಗುತ್ತದೆ, ವಾಯುಮಾಲಿನ್ಯ ಆಗುತ್ತದೆ, ಜಲಮಾಲಿನ್ಯವಾಗುತ್ತದೆ ಮತ್ತು ಆಸ್ಮಾ, ಕ್ಯಾನ್ಸರ್ ಪೇಷಂಟು ಮತ್ತು ಹೃದಯಾಘಾತ ಜನರಲ್ಲಿರೋರಿಗೆ ವಿಪರೀತವಾದ ಒಂದು ಕಾಯಿಲೆ ಉಂಟಾಗುತ್ತದೆ. ಅವರು ಯಾವ ಟೈಮಲ್ಲಿ ಈ ಸೌಂಡ್ ಬರೋದ್ರಿಂದ ಯಾವ ಟೈಮಲ್ಲಿ ಹೇಗಿರ್ತಾರೆ ಅಂತ ಹೇಳೋದಕ್ಕಾಗೋದಿಲ್ಲ. ಮತ್ತು ಕೃಷಿಗೆ ಸಂಬಂಧಪಟ್ಟ ಚಟುವಟಿಕೆಯಲ್ಲಿ ಬೆಳೆಗಳನ್ನು ಸಹ ನಾವು ಬೆಳೆಯುವುದಕ್ಕೆ ಸಾಧ್ಯವಾಗೋದಿಲ್ಲ. ಮತ್ತು ಊರಿನಲ್ಲಿ ದನ ಕರುಗಳು ಬಂದು ನೀರು ಕುಡಿಯೋದಕ್ಕಾಗಲಿ ಮೇವು ಈ ಬರುವ ಧೂಳಿನಿಂದ ಈ ಕಲ್ಲುಗಾರಿಕೆ ಕಾಯಿಲೆಗಳಿಂದ ಗಣಿಗಾರಿಕೆ ಮಾಡುವುದರಿಂದ ಧೂಳು ಬಂದರಿಂದ ಆ ಧೂಳು ಬಂದು ಮೇವಿನಲ್ಲಿ ಕೂತ್ಕೊಂಡು ಆ ಮೇವು ಸಹ ಬರೇ ಧೂಳಿಂದ ಕೂಡಿದ್ದು ದನ ಕರುಗಳು ಮತ್ತು ಪಶು ಸಂಗೋಪನೆಗೆ ತುಂಬ ಸಮಸ್ಯೆಯಾಗಿರುತ್ತದೆ. ಅದರಿಂದ ಸಹ ಅವು ಬೆಳವಣಿಗೆ ಕುಂಠಿತವಾಗಿ ಹಲವಾರು ಸಾವನ್ನಪ್ಪುತ್ತವೆ. ಮತ್ತು ಈ ಕಾಡಿನಲ್ಲಿರುವ ಕೆಲವು ಪ್ರಾಣಿಗಳು ಊರ ಕಡೆ ವಲಸೆ ಬಂದು ಚಿರತೆ, ಕಾಡಂದಿಗಳೆಲ್ಲ ಬಂದು ಜನರಿಗೆ ತೋಟಗಳಲ್ಲಿ ಸಮಸ್ಯೆ ಮಾಡಿ ಪ್ರಾಣ ಹಾನಿಯನ್ನು ಸಹ ಮಾಡುವುದಕ್ಕೆ ಸಹ ಸಾಧ್ಯವಾಗುತ್ತಿದೆ. ಆಲ್ರೆಡಿ ಸಹ ಬಂದು ಕೆಲವು ಅರಣ್ಯಾಧಿಕಾರಿಗಳು ಬಂದು ತೋಟಗಳಲ್ಲಿ ಚಿರತೆ ಇರುವುದರಿಂದ ಬಂದುಬಿಟ್ಟು ಬೋನುಗಳನ್ನು ಸಹ ಇಟ್ಟು ಜನರಿಗೆ ರಕ್ಷಣೆ ಕೊಡ್ತಾ ಇದ್ದಾರೆ. ಆದ್ದರಿಂದ ಇದೆಲ್ಲರೂ ಸೇರಿಸಿ ಎಲ್ಲರೂ ಇಡೀ ಊರಿನವ್ರಿಗೆ ಹತ್ತಿರದಲ್ಲಿರುವ ಇವರು ಮಾಡ್ತಾ ಇರುವುದರಿಂದ 180 ಮೀಟರ್ ಅಷ್ಟೇ ದೂರದ ಅಂತರದಲ್ಲಿದೆ ಕೆಲವು ಗ್ರಾಮಗಳು. ನವಗ್ರಾಮ ವರುಣಿ ಆಗಿರ್ಬೋದು, ಕಾಟನಾಗೇಳಿ ಆಗಿರ್ಬೋದು. ಇದು ಜಾಸ್ತಿ ಸಮಸ್ಯೆ ಆಗ್ತಾ ಇದೆ. ದಯವಿಟ್ಟು ಈ ಕಲ್ಲುಗಾರಿಕೆಯನ್ನು ರದ್ದು ಮಾಡಬೇಕು ಮತ್ತು ಊರಿನ ಜನರಿಗೆ ಮತ್ತು ಕೃಷಿಗೆ ಸಂಬಂಧಪಟ್ಟ ಬೆಳೆಗಳಿಗೆ ರಕ್ಷಣೆ ನೀಡುವುದಕ್ಕೆ ತಾವೆಲ್ಲರೂ ಇದು ಮಾಡಬೇಕಂತ ನಾನು ಕೇಳ್ಕೊತಾ ಇದ್ದೀನಿ. ಹೀಗೆ ಗಣಿಗಾರಿಕೆ ಮಾಡಕ್ ಹೋಗಿ ಅದನ್ನ ಬಂದ್ ಮಾಡಿದ್ದಾರೆ. ದಯವಿಟ್ಟು ಇದನ್ನ ಸೂಸೈಡ್ ಮಾಡಿದ್ರು ನಾವು ಎದುರ್ಕೊಳ್ಳಲ್ಲ,
ಸತ್ರು ಸರಿ ನಾವು ಪ್ರಾಣ ತ್ಯಾಗ ಮಾಡ್ತೀವಿ ಅಂತೇಳಿ ಪ್ರಮಾಣ ಮಾಡ್ತಾ ಇದ್ದೀವಿ. ಕೊಲ್ಲು ಕಾರ್ಯವನ್ನು ನಿಲ್ಲಿಸಲೇಬೇಕು. ನಿಲ್ಲಿಸಿ 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 ನಿಲ್ಲಿಸಿ